ಬೆಳೆಗಾರರ ಹೋರಾಟ ನಡೀತಿದೆ. ಈ ಮಧ್ಯೆ ತುಂಗಭದ್ರಾ ಜಲಾಶಯದ ಪ್ರದೇಶದ ರೈತರು ಎರಡನೇ ಬೆಳೆಗೆ ನೀರಿಗಾಗಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ತುಂಗಭದ್ರಾ ಗೇಟ್ ಅಳವಡಿಕೆ ನಡುವೆ ರಾಜಕೀಯ ಆರಂಭ ಆಗಿದೆ. ಕೊಪ್ಪಳ ಜಿಲ್ಲೆಯ ರೈತರ ಜೀವನಾಡಿ ಆಗಿರುವ ತುಂಗಭದ್ರಾ ಜಲಾಶಯದಿಂದ ಎರಡನೇ ಅವಧಿಗೆ ನೀರು ಬಿಡುಗಡೆ ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆಯ ನೆಪದಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಈ ಮಧ್ಯೆ ಈ ಬಾರಿ ಉತ್ತಮ ಮಳೆಯಾಗಿದ್ದು ಈಗ ನೀರು ಬಿಟ್ಟರೆ ಬೇಸಿಗೆ ಬೆಳೆಯೂ ಬರುತ್ತದೆ ಎಂಬ ಅಭಿಪ್ರಾಯವೂ ಕೇಳಿಬರ್ತಿದೆ. ನೀರು ಬಿಡುವ ಕುರಿತು ರಾಜ್ಯ ಸರ್ಕಾರ ಐಸಿಸಿ ಸಭೆ ನಡೆಸಬೇಕು. ಆದರೆ ಈವರೆಗೂ ಐಸಿಸಿ ಸಭೆ ನಡೆದಿಲ್ಲ. ಈ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುವಂತೆ ಆಗ್ರಹಿಸಿ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ರೈತರ ಪೂರ್ವಭಾವಿ ಸಭೆ ನಡೆದಿದೆ. ಸರ್ಕಾರ ನೀರು ಬಿಡದಿದ್ರೆ ನವೆಂಬರ್ 12ರ ನಂತರ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ದುರಸ್ತಿ ಕಾರಣಕ್ಕೆ ಈ ಬಾರಿ ಎರಡನೇ ಬೆಳೆಗೆ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಮಾಡಿಲ್ಲ ಅಂದ್ರೆ ನೀರು ನಮ್ಗೆ ಬರಲ್ಲ. ಯಾಕೆ ಹೋರಾಟ ಒಂದಿನ ಆಗ್ಬೋದು, 2 ದಿನ ಆಗ್ಬೋದು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಕಲ್ಬೇಕಾಗುತ್ತೆ. ದಯಮಾಡಿ ತಮ್ಮಲ್ಲಿ ಇಲ್ಲಂತ ಮಾಡ್ತೀನಿ, ನಾವು ಒಬ್ಬರು ಬಂದ್ರಲ್ಲ 100 ಮಂದಿ ಕರ್ಕೊಂಬರಂತ ಕೆಲಸ ಆಗ್ಬೇಕು. ಇದು ನಿಮ್ಮ ಕಾರ್ಯಕ್ರಮ, ಇದು ರೈತರ ಕಾರ್ಯಕ್ರಮ, ನಮ್ಮ ಬದುಕಿನ ಕಾರ್ಯಕ್ರಮ ಅಂತ ತಾವೆಲ್ಲರೂ ಬರಬೇಕು. ಈ ಬಾರಿ ಒಂದೇ ಬೆಳೆಗೆ ನೀರು ಎಂದು ಕೇಂದ್ರ ವಾಟರ್ ಬೋರ್ಡ್ನಿಂದ ನಿರ್ಧರಿಸಲಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ನವರು ಈ ಕುರಿತು ಕೇಂದ್ರದ ಮೇಲೆ ಒತ್ತಡ ಹಾಕಿ ವಾಟರ್ ಬೋರ್ಡ್ನ ನಿರ್ಧಾರ ಬದಲಿಸುವಂತೆ ಮಾಡಬೇಕಿದೆ. ರಾಜ್ಯ ಸರ್ಕಾರದಿಂದ ಸದ್ಯದಲ್ಲೇ ಸಭೆ ಕರೆದು ನಿರ್ಧರಿಸಲಾಗುವುದು ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಮಳೆ ಬಂದಿಟ್ಕೊಂಡ್ರೆ 105 TMC ನಮ್ಮ ಟಾರ್ಗೆಟ್. ನಮ್ಮ ಡ್ಯಾಮ್ನೊಳಗೆ 105 TMC ವರೆಗೂ ಇಟ್ಕೊಳ್ಳೋಕೆ ಸಾಧ್ಯತೆ ಇತ್ತು. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಈಗ ಕನ್ನಯ್ಯನಾಯ್ಡ್ರ ಬಗ್ಗೆ ಮಾತಾಡಕತ್ತಾರ. ನನ್ನ ಹತ್ರ ಬಂದಿದ್ರು ಅವರು. ಆದರೆ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡ್ರಿ. ಯಾಕಂದರೆ ವಾಟರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು 80ಕ್ಕಿಂತ ಹೆಚ್ಚು ಇಟ್ಕೊಬಾರ್ದಂತ ಐತೆ. 80ಕ್ಕಿಂತ ಹೆಚ್ಚು ಇಟ್ಕೊಬಾರ್ದಂತಂದ್ರೆ ಒಂದು ಬೆಳೆಗೆ ನೀರು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ ಅವರಿಗೆ. ತುಂಗಭದ್ರಾ ಗೇಟ್ ರಿಪೇರಿ ಕೆಲಸವೂ ನಡೆಯಬೇಕಿದೆ. ಹೀಗಾಗಿ ಗೇಟ್ ರಿಪೇರಿಗೆ ಸಮಯ ಹೇಗೆ ಸಿಗುತ್ತೆ ಅನ್ನೋದನ್ನ ಮೊದಲು ನೋಡಬೇಕಿದೆ. ಒಂದು ವೇಳೆ ಈಗ ನೀರು ಬಿಡಬೇಕು ಅನ್ನೋ ಕಾರಣಕ್ಕೆ ಗೇಟ್ ರಿಪೇರಿ ಆಗದೇ ಇದ್ರೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಗೇಟ್ ರಿಪೇರಿ ಕಡೆಗೆ ಗಮನ ಕೊಡುವುದು ಉತ್ತಮ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.